ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಿದ್ದಾರೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಕಷಾಯ ಮಾಡಿಕೊಟ್ಟಾಳೆ ನನ್ನ ಮಗಳು, ಕುಡಿತಾ ಇದ್ದೀನಿ. ಅಪ್ಪಟ ಕಷಾಯ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಪುರ್ದಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಈಗ ಹೋಗ್ತಾ ಇದ್ದೀವಿ ಗೈಸ್. ಆಟೋ ಬಂದಿರಲಿಲ್ಲ ಅಂತ ವೆಯ್ಟ್ ಮಾಡ್ತಿದ್ವಿ. ಈಗ ಬಂತು ಆಟೋ. ಈಗ ಎಲ್ಲರೂ ಆಟೋದಲ್ಲಿ ಈಗ ಪುರ್ದಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅವ್ರು ನೆನ್ನೆನೇ ನಮ್ಮ ಚಿಕ್ಕಮ್ಮವರೆಲ್ಲರೂ ಬಂದಿದ್ರು ರಾತ್ರಿ. ನನಗಂತೂ ತುಂಬ ಖುಷಿ ಆಯಿತು ಅವ್ರು ಬಂದಿದ್ದು. ಈಗ ಹೋಗ್ತಾ ಇದ್ದೀವಿ ಪುರ್ದಮ್ಮ ದೇವಸ್ಥಾನಕ್ಕೆ. ಹಾಯ್ ಮಾಡಿ, ಹಾಯ್ ಮಾಡಿ, ಹಾಯ್ ಹಾಯ್ ನೀವು ಮಾಡಿ. ಹಲೋ, ಹಾಯ್, ಹೇಗಿದ್ದೀರಾ ಎಲ್ಲರೂ? ನಮ್ಮ ಚಿಕ್ಕಮ್ಮ ಪುರ್ದಮ್ಮ ದೇವಸ್ಥಾನಕ್ಕೆ ವರ್ಷಕ್ಕೊಂದ್ಸತಿ ಬಂದೇ ಬರ್ತಾರೆ. ಹೋದ ವರ್ಷ ಬಂದಾಗ ಅರ್ಕೆ ಮಾಡ್ಕೊಂಡು ಹೋಗಿದ್ರು. ಅದು ಮಧ್ಯದಲ್ಲಿ ನೆರವೇರಿತ್ತು ಅಂದ್ಬಿಟ್ಟು ಬಂದು ಕೋಳಿ ಕೊಟ್ಟು ಹೋಗಿದ್ರು. ಈ ವರ್ಷ ಮೊಸರನ್ನ ತಲೆಗೆ ಕೊಡ್ತಾ ಇದ್ದಾರೆ. ಹಾಸನಲ್ಲಿರೋರಿಗೆ ತಾಯಿ ಬಗ್ಗೆ ಏನು ಅಂತ ಎಲ್ಲರಿಗೂ ಗೊತ್ತು. ಇದು ಗೊತ್ತಿದ್ದವರು ಕಮೆಂಟ್ ಮಾಡಿ. ನೋಡಕ್ ಬಂದಿರುತ್ತೆ ಅಲ್ಲ. ನೋಡಿ ಗಾಯ್ಸ್, ಇದೇ ರಾಮದೇವರೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ. ಇಲ್ಲಿ ವಿಶೇಷತೆ ಏನಂತ ಅಂದರೆ ದೇವರ ವಿಗ್ರಹವು ಯಾವಾಗಲೂ ನೀರಲ್ಲೇ ಇರುತ್ತಂತೆ. ನೀರು ಯಾವುದೇ ಕಾರಣಕ್ಕೂ ಬತ್ತೋಗೋದಿಲ್ವಂತೆ. ಅದೇ ವಿಶೇಷತೆ ಇಲ್ಲಿದು. ಹಳ್ಳಿಗಳಲ್ಲಿ ಜಾತ್ರೆ ಮಾಡಬೇಕು ಅಂದರೆ ದೇವ್ರನ್ನ ಕರ್ಕೊಬಂದು ಫಸ್ಟು ಇಲ್ಲಿ ಪುಣ್ಯ ಸ್ನಾನ ಹಾಗೆಯೇ ಅಭಿಷೇಕ ಮಾಡಿ ಆಮೇಲೆ ಕರ್ಕೊಂಡೋಗಿ ಜಾತ್ರೆ ಮಾಡ್ತಾರಂತೆ. ಹಾಗೆಯೇ ಸೋಕ್ಕೇನಾದರೂ ಆಗಿದ್ರೆ ಮಕ್ಕಳಿಗೆ ಆಗಿರ್ಬೋದು ದೊಡ್ಡವ್ರಿಗೆ ಆಗಿರ್ಬೋದು ಆಗಿದ್ರೆ ಇಲ್ಲಿ ಕರ್ಕೊಬಂದು ಸ್ನಾನ ಮಾಡಿಸಿದ್ರೆ ಹೋಗುತ್ತೆ ಅನ್ನೋ ನಂಬಿಕೆ ಇದೆ ಗಾಯ್ಸ್. ಗೊತ್ತಾ, ಈಶ್ವರ ನೀರಿಂದ ಇದಾಗಿದೆ. ಅದಕ್ಕೆ ಅಲ್ಲೊಂದು ಲಿಂಗ ಇಟ್ಟಿರೋದು ಉತ್ಪತ್ತಿ ಆಗುತ್ತಾನೆ. ಅದಕ್ಕೆ ರಾಮ ಲಕ್ಷ್ಮಣ ಸೀತೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮಗು ಆಗಿದ್ದಿದ್ರೆ ಓಕೆ. ಸೀತಾ ಇವ್ರಿಗೆ ಹತ್ತಕ್ಕೆ ಆಯ್ತಾ ಇಲ್ಲ ಪಾಪ. ನಂಗಂತೂ ಸುಸ್ತಾಯ್ತೈತೆ. ನಾನು ಯಾವಾಗೂ ಹತ್ತಿ ಇಳಿಯೋದು, ಗಾಡಿಲೇ ಓಡಾಡೋದಲ್ಲ. ಅದ್ರಿಂದ ನಂಗೆ ಗೊತ್ತಾಯಿಲ್ಲ. ಮೆಟ್ಲು ಹತ್ತೋ ಅಷ್ಟೊತ್ತಿಗೆ ಸುಸ್ತಾಗ್ಬಿಡತ್ತೆ. ಈಗ ನಾಳೆ ನಂಗೆ ಸುಗಮ ಸಂಗೀತ ಎಲ್ಲ ಬರುತ್ತೆ. ಮಾಮನ್ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಈಗ ದೇವ್ರ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಗಾಯ್ಸ್ ಪುರ್ದಮ್ಮ ದೇವಸ್ಥಾನಕ್ಕೆ. ನನಗಂತೂ ತುಂಬ ಖುಷಿ ಆಯಿತು ನೋಡಿ. ನಾನು ಒಳಗೆ ನೋಡಿರಲಿಲ್ಲ. ನೋಡಿ ಶಿವ ನೀರಲ್ಲಿರೋದು ನೋಡಿ ತುಂಬಾ ಖುಷಿ ಆಯ್ತು ನನಗೆ. ಈಗ ಪುರ್ದಮ್ಮ ಬಂತು. ಹೇಗೆ ಹಣ್ಣುಕಾಯಿ ಮಾಡ್ಸೋಣ ಅಂದ್ಬಿಟ್ಟು ಹಣ್ಣುಕಾಯಿ ತೊಗೊಂಡು ಈಗ ಒಳಗೆ ಬಂದ್ವು. ಅಲ್ಲಿ ನೋಡಿದ್ರೆ ಫುಲ್ ರಶ್ ಇತ್ತು. ಹಾಗೆ ಲೈನಲ್ಲಿ ನಿಂತ್ಕೊಂಡು ಮುಂದೆ ಹೋಗ್ತಾ ಇದ್ವು. ಪುರ್ದಮ್ಮ ತಾಯಿನ ನೋಡೋಕ್ಕೆ ಅಂತ ತುಂಬ ಊರುಗಳಿಂದ ಬರ್ತಾರೆ ಗಾಡಿ ಮಾಡಿಕೊಂಡು. ಹಾಗೆಯೇ ಭಾನುವಾರ ಅಂತೂ ಫುಲ್ಲು ರಶ್ ಇರುತ್ತೆ. ನೀವೇ ನೋಡ್ತಿರ್ಬೋದು ಎಷ್ಟು ರಶ್ ಇದೆ ಅಂತ. ತಾಯಿ ಹತ್ರ ಬಂದು ಅರ್ಕೆ ಮಾಡ್ಕೊಂಡು ಹೋದರೆ 15 ದಿನದಲ್ಲಿ ನೆರವೇರುತ್ತೆ. ಹಾಗೆಯೇ ಕೆಲವರು ತಗಡಲ್ಲಿ ಬರೆದ್ಬಿಟ್ಟು ಚುಚ್ಬಿಟ್ಟು ಹೋಗ್ತಾರೆ. ಕೆಲವರು ಬೀಗ ಹಾಕಿ ಹೋಗ್ತಾರೆ ಅರ್ಕೆ ಮಾಡಿಕೊಂಡು. ಕೆಲವರು ಕೋಳಿ ಕುರಿ ಕೊಡ್ತೀನಿ ಅಂತ ಬೇಡ್ಕೊಂಡು ಹೋಗಿರ್ತಾರೆ. ಕೆಲವರು ಬಂದು ಇಲ್ಲೇ ಮಕ್ಕಳದು ಬರ್ತಡೇ ಆಗಿರ್ಬೋದು, ಬೀಗ್ರೂಟ ಆಗಿರ್ಬೋದು ಇಲ್ಲೇ ಮಾಡಿಬಿಡು ತಾಯಿಗೆ ಎಡೆ ಕೊಟ್ಟು ಪೂಜೆ ಮಾಡಿಕೊಂಡು ಅರ್ಕೆನ ಪೂರೈಸ್ಕೊಂಡು ಹೋಗ್ತಾರೆ. ನಾನು ನನ್ನ ಮಗಳು ಬರ್ತಡೇನೂ ಇಲ್ಲೇ ಮಾಡಿದ್ದು. ನನಗೆ ತುಂಬಾ ಅನುಭವ ಆಗಿದೆ. ಏನೇ ಕೆಲಸ ಆಗಬೇಕು ಅಂದರೂ ತಾಯಿ ಹತ್ರ ಬಂದು ಅರ್ಕೆ ಕಟ್ಕೊಂಡು ಹೋಗ್ತೀನಿ. ನನಗಂತೂ ತುಂಬಾ ಇಷ್ಟ ತಾಯಿ ಅಂದರೆ. ನಮ್ಮ ತಾಯಿನ ದರ್ಶನ ಮಾಡಿಕೊಂಡು ಎಲ್ಲರೂ ಈಚೆ ಬಂದವು. ಸಿಕ್ಕಾಬಟ್ಟೆ ಬಿಸಿಲು, ಹಾಗೇ ತುಂಬಾ ಸೆಕೆ ಆಗ್ತಿತ್ತು. ತಣ್ಣಕ್ಕೇನಾರ ಕುಡಿಬೇಕು ಅಂತ ಕಬ್ಬಿನಲ್ಲಿ ಕುಡಿತಾ ನಿಂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಅಲ್ಲೇ ಇನ್ನಲ್ಲಿ ಕುಡ್ಕೊಂಡು ಎಲ್ಲರೂ ಆಟೋದ ಹತ್ರ ಬಂದ್ವು. ಈಗ ನಮ್ಮ ಚಿಕ್ಕಮ್ಮ ತಾಯಿಗೆ ಮೊಸರನ್ನ ತಲೆಗೆ ಕೊಟ್ಟಿದ್ವು. ಈಗ ಅದನ್ನು ಎಲ್ಲರಿಗೂ ಕೈ ತುತ್ತು ಕೊಡ್ತಾ ಇದ್ದಾರೆ. ನನ್ನ ಸೈಡಿಗೆ ಹಾಕಿದ್ದಾರೆ. ಹಾಯ್ ಮಾಡು, ಹತ್ತುತ್ತೀವಿ. ಪುರ್ದಮ್ಮ ದೇವಸ್ಥಾನದಿಂದ ಈಗ ಬೂದೇಶ್ವರ ಮಠಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಈ ಕಡೆ ನೇಪಾಳಿಗಳೆಲ್ಲ ಇರ್ತಾರೆ ಗೊತ್ತಾ, ಕಿವಿಗೆಲ್ಲ ಇಷ್ಟೊಗ್ಲ ಒಂದು ರಿಂಗ್ ಹಾಕಿ ಈಗ ಬೂದೇಶ್ವರ ಮಠಕ್ಕೆ ಬಂದ್ವು ನೋಡಿ ಗಾಯ್ಸ್. ಇದೆ ಬೂದೇಶ್ವರ ಮಠ.
ಅಂತ ಬಂದಿದ್ದೀವಿ. ಚೆನ್ನಾಗಿದೆ ನೋಡಿ ಗೈಸ್, ಕೃಷ್ಣ ಎಷ್ಟು ಚೆನ್ನಾಗಿದೆ. ಆಗುತ್ತೆ ಅಂತ ಇವು ಯಾಕಂದ್ರೆ ಜೀವಂತ ಸಮಾಧಿಗಳು ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಮುಖವಾಡಗಳು ಅವು ದೀಪಗಳು, ಇವು ಕಜ್ಜಗಿ ದೀಪಗಳು. ಯಾರು ದೇವ್ರಾ? ಯಾಕೆ ಹೂವನ ಎಣಿಸ್ತಾ ಇದ್ದಾರೆ ಅಂದರೆ ಸರಿನಾ ಬೆಸನ ಅಂತ ಹೇಳಿಸ್ತಾ ಇದ್ದಾರೆ. ಇಲ್ಲಿ ಅರ್ಚಕರು ನಮಗೆ ಹೇಳಿದ್ದು ದೇವ್ರ ಮುಂದೆ ನಿಂತ್ಕೊಂಡು ಏನಾದ್ರು ಮನಸ್ಸಲ್ಲಿ ಅಂದ್ಕೊಳ್ಳಿ ಅದು ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಮನಸ್ಸಲ್ಲಿ ಅಂದ್ಕೊಂಡಿದ್ದಾರೆ, ಅದಕ್ಕೆ ಎಣಿಸ್ತಿದ್ದಾರೆ. ಹೆಂಗೆ ಅಂತ ಅಂದರೆ ದೇವ್ರ ಪಾದದ ಮುಂದೆ ಹೂವು ಇಟ್ಟಿರ್ತಾರೆ. ಆ ಹೂವನ ಅರ್ಚಕರು ತೆಗ್ದು ನಮ್ಮ ಕೈ ಕೊಡ್ತಾರೆ. ಸರಿ ಇದ್ದರೆ ಲೇಟಾಗಿ ಕೆಲಸ ಆಗುತ್ತೆ, ಬೆಸ ಇದ್ದರೆ ಬೇಗ ಕೆಲಸ ಆಗುತ್ತೆ ಅಂತ. ಇಲ್ಲಿ ಹಳ್ಳಿ ಜನ ಎಲ್ಲ ಇಲ್ಲಿ ಏನೇ ಕೆಲಸ ಆಗಬೇಕು ಅಂದರೆ ಇಲ್ಲಿ ಬಂದು ಕೇಳೇ ಮುಂದುವರಿಯೋದಂತೆ. ತಣ್ಣು ಗಾಳಿ ಬೀಸ್ತೈತೆ, ಹಾಗೆಯೇ ನೆಲ ಎಲ್ಲ ತಣ್ಣಗಿದೆ. ಇಟ್ಕೊಬರಗೆ ಅದಕ್ಕೆ ಹೋಗ್ತಾ ಇದ್ದೀವಿ. ಓ ರೌಡಿ ಹಿಂಗೆ ಬ್ರೈಟ್ನೆಸ್ ಎಲ್ಲ ಜೋನ್ ನೋಡಲಿ, ಕಮ್ಮಿ ರಿಂಗ್ ಆಗುತ್ತೆ, ಜಾಸ್ತಿ ರಿಂಗ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು. ಹಿಂಗೆ ಬರಲ್ವಾ, ಡಬಲ್ ತಗೊಂಡು ಬರ್ತೀನಿ. ಫೋಟೋ ಯಾರ್ಯಾರಿಗೆ ತೆಗಿಯಕ್ಕೆ ಈಗ ಮುಗೀತು ಗೈಸ್. ಈಗ ಹೊರಟು ದೇವಸ್ಥಾನದಿಂದ ಹೊರಟು ಅಮ್ಮನ ಮನೆಗೆ ಬಂದರು. ನಮ್ಮ ಚಿಕ್ಕಮ್ಮರೆಲ್ಲ ಹೋಗಿ ಪಾಪ ನೋಡ್ಕೊಬರೋಣ ಅಂತ ಅಂದರು. ಅದಕ್ಕೆ ಅಮ್ಮನ ಮನೆಗೆ ಬಂದ್ವು. ಈಗ ಇಲ್ಲೇ ಪಾಪನ ಆಟ ಆಡಿಸ್ತಾ ಕೂತಿದ್ದೀವಿ. ಇಲ್ಲೇ ಅಡುಗೆ ಮಾಡಿದರು ನಮ್ಮಮ್ಮ. ಇಲ್ಲೇ ಊಟ ಮಾಡಿಕೊಂಡು ಅಕ್ಕ ತಂಗಿರು ಸ್ವಲ್ಪ ಮಾತಾಡೋದಿತ್ತು, ಎಲ್ಲ ಮಾತಾಡಿಸ್ಕೊಂಡು ಈಗ ಅರ್ಶಿನ ಕುಂಕುಮ ಕೊಡ್ತಾವ್ರೆ ನಮ್ಮ ಅತ್ತಿಗೆ ಇಸ್ಕೊಂಡು ಈಗ ಮನೆಯಿಂದ ಹೊರಟ್ವು. ಈಗ ನಮ್ಮ ಅಣ್ಣ ಬಂದು ವೆಯ್ಟ್ ಮಾಡ್ತಾಯಿದ್ರು. ಈಗ ಎಲ್ಲರೂ ಹೊರಟ್ವು ಮನೆಗೆ. ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಐ ಹೋಪ್ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ. ಲೈಕು, ಸಬ್ಸ್ಕ್ರೈಬು, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.